Hello guys, all of you welcome to Taste World Adventures. ಇವತ್ತು ನಾವು OMR ಶೀಟ್ನ ಯಾವ ರೀತಿ ಫಿಲ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನೀವು ಓದೋದು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ OMR ಶೀಟ್ನ ಹೇಗೆ ಫಿಲ್ ಮಾಡಬೇಕು ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ CT OMR ಶೀಟ್ ಸ್ಯಾಂಪಲ್ ಇದೇ ಥರ ಇರುತ್ತೆ. ಇಲ್ಲಿ ಸೀರಿಯಲ್ ನಂಬರ್ ಅಂತ ಏನು ಕೊಟ್ಟಿದ್ದಾರೋ ಅಲ್ಲಿ ನಿಮಗೆ ಕೊಟ್ಟಿರೋ ಸೀರಿಯಲ್ ನಂಬರ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ಸ್ ಇನ್ ದಿ ಬ್ಲ್ಯಾಂಕ್ ಲೆಟರ್ಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ನಿಮ್ಮ ಫುಲ್ ನೇಮ್ನ ಬರೀಬೇಕಾಗುತ್ತೆ ಕ್ಯಾಪಿಟಲ್ ಲೆಟರ್ಸಲ್ಲಿ. ಮತ್ತು ಇಲ್ಲಿ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್, ಇಲ್ಲಿ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರು ನಿಮಗೆ ಕೊಡೋ ಕ್ವಶನ್ ಪೇಪರ್ ಮೇಲೆ ಇರುತ್ತೆ, ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಮತ್ತು CT ನಂಬರ್ ಇರುತ್ತೆ, ಆ CT ನಂಬರ್ನ ಕೂಡ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ CT ನಂಬರ್ ನಿಮಗೆ CT ನಂಬರ್ DA123 ಅಂತ ಇರುತ್ತೆ ಅಂದ್ಕೊಳ್ಳಿ. ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಅದನ್ನ ಬರೀರಿ. DA123 ಫಸ್ಟು DA123 ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಆನಂತರ ನೀವು ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ನಿಮಗೆ ಕನ್ಫ್ಯೂಸ್ ಆಗಲ್ಲ. ನೀವು ಫಿಲ್ ಮಾಡುವಾಗ ಫಸ್ಟು ಡಿ ಮೇಲೆ 1 ಸಣ್ಣ ಮಾರ್ಕ್ ಮಾಡಿ, ಆಮೇಲೆ ಎ ಮೇಲೆ ಮಾರ್ಕ್ ಮಾಡಿ, ಆಮೇಲೆ 1, ಆಮೇಲೆ 2, ನಂತರ 3. ಇದೇ ಥರ ನೀವು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಫಿಲ್ ಮಾಡಿ. ನೀವು ಫಿಲ್ ಮಾಡುವ ಏನಿಗೆ ಇದನ್ನ ಫಿಲ್ ಮಾಡ್ತಿರೋ ಇದು ವಿತಿನ್ ದಿ ಸರ್ಕಲ್ ಅಷ್ಟೇ ಬರಬೇಕು ನಿಮಗೆ. ನೀವು ಆಚೆ ಏನಾದ್ರು ಫಿಲ್ ಮಾಡಿದ್ರೆ ಅದು ನಿಮಗೆ ಕನ್ಸಿಡರ್ ಆಗಲ್ಲ. ಓಕೆ, ಇದೇ ಥರ ನಿಮಗೆ ಅದು ಡಿ ಅನ್ನೋದು ಕಂಪ್ಲೀಟಾಗಿ ಫಿಲ್ ಆಗಿರಬೇಕು. ನೆಕ್ಸ್ಟು ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್ ಇರುತ್ತೆ, ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಸಪೋಸ್ C1 ಅಂತ ಇರುತ್ತೆ ಅಂದ್ಕೊಳ್ಳಿ. ಇಲ್ಲಿ C ಬರೀರಿ, ಇಲ್ಲಿ 1, C1 ಎಲ್ಲಿದೆ, ಇದನ್ನು ಫಿಲ್ ಮಾಡಿ. ನೆಕ್ಸ್ಟು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸ್ವಲ್ಪ. ಇಲ್ಲಿ ಥಂಬ್ ಇಂಪ್ರೆಷನ್ನ ಇಲ್ಲಿ ಹಾಕಬೇಕಾಗುತ್ತೆ, ಮತ್ತು ನಿಮ್ಮ ಸಿಗ್ನೇಚರ್ ಕೂಡ ಇಲ್ಲಿ ಹಾಕಬೇಕು. ಇಲ್ಲಿ ನಿಮ್ಗೆ ಇನ್ವಿಜಿಲೇಟರು ಸೈನ್ ಮಾಡ್ತಾರೆ. ಇಲ್ಲಿ ಕಾಮನ್ ಮಿಸ್ಟೇಕ್ ಏನಪ್ಪ ಆಗುತ್ತೆ ಅಂದರೆ ಇದನ್ನೆಲ್ಲ ನೀವು ಕರೆಕ್ಟಾಗಿ ಫಿಲ್ ಮಾಡಿಬಿಟ್ಟು, ಈಗ ಕ್ವಶನ್ ಪೇಪರ್ ವರ್ಷನ್ ಕೋಡು ನಿಮಗೆ A3 ಬಂದಿರುತ್ತೆ, ನೀವು ಓದಿರಲ್ಲ ಅಂದ್ಕೊಳ್ಳಿ, ಪಕ್ಕದವನಿಗೆ B3 ಬಂದಿರುತ್ತೆ ಅಂತ ನೀವು B3 ಹಾಕ್ಬಿಟ್ಟು ಫಿಲ್ ಮಾಡಿದ್ರೆ ಅವನಿಗೆ ಇರೋ ಕ್ವಶನ್ ಪ್ಯಾಟರ್ನು ಮತ್ತು ನಿಮಗಿರೋ ಕ್ವಶನ್ ಪ್ಯಾಟರ್ನು ಎರಡು ಡಿಫ್ರೆಂಟ್ ಆಗಿರುತ್ತೆ. ಅವಾಗ ನಿಮಗೆ ಮಾರ್ಕ್ಸ್ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇನ್ನು ಯಾವ್ಯಾವ ಥರ ಫಿಲ್ ಮಾಡಿದ್ರೆ ಕರೆಕ್ಟು ಮತ್ತು ಯಾವ ಥರ ಫಿಲ್ ಮಾಡಿದ್ರೆ ಮಿಸ್ಟೇಕ್ ಅಂದರೆ ಇಲ್ಲಿ ಕರೆಕ್ಟ್ ಮೆಥಡ್ ಅಂತ ಏನೇನಿದ್ದಾವೆ ಈ ಥರ ಕಂಪ್ಲೀಟಾಗಿ ನಿಮ್ಮ ಸರ್ಕಲ್ಗಳು ಫಿಲ್ ಆಗಿರಬೇಕು. ಇಲ್ಲಿ ರಾಂಗ್ ಮೆಥಡ್ ಏನು ತೋರಿಸ್ತಿದೆ ಇಲ್ಲಿ ನೋಡಿ. ಇಲ್ಲಿ ಕ್ವಶನ್ ನಂಬರ್ 26ಗೆ ಇವರು ಆಪ್ಷನ್ A ಮತ್ತು ಆಪ್ಷನ್ 3 ಎರಡನ್ನೂ ಮಾರ್ಕ್ ಮಾಡಿದ್ದಾರೆ. ಆದರೂ ಇಲ್ಲಿ ಆಪ್ಷನ್ 3 ಕಂಪ್ಲೀಟಾಗಿ ಫಿಲ್ ಆಗಿಲ್ಲ. ಅವಾಗಲೂ ಕೂಡ ಇದನ್ನ ಕನ್ಸಿಡರ್ ಮಾಡಲ್ಲ ಅವರು. ಇದನ್ನು ಕೌಂಟ್ಗೆ ಅದು ಕನ್ಸಿಡರೇ ಆಗಲ್ಲ. ಮತ್ತು ನೀವು ಸರ್ಕಲ್ನ ಈ ಥರ ಫುಲ್ಲು ಫಿಲ್ ಮಾಡಬೇಕಾಗುತ್ತೆ. ರೈಟ್ ಮಾರ್ಕ್ ಹಾಕಿದ್ರು ಕೂಡ ಅದನ್ನ ಕನ್ಸಿಡರ್ ಮಾಡಲ್ಲ. ಸರ್ಕಲ್ ಫುಲ್ ಫಿಲ್ ಆಗಬೇಕು. ಔಟ್ಸೈಡಲ್ಲಿ ಮಾತ್ರ ಫಿಲ್ ಮಾಡಿದ್ರು ಕೂಡ ಅದು ಕನ್ಸಿಡರ್ ಆಗಲ್ಲ. ಇದು ಕನ್ಸಿಡರ್ ಆಗಲ್ಲ ನಿಮಗೆ. ಈ ಥರ ಆಫ್ ಆ್ಯಂಡ್ ಆಫ್ ಸರ್ಕಲ್ ಫಿಲ್ ಆದರೂ ಕನ್ಸಿಡರ್ ಆಗಲ್ಲ. ಫಿಲ್ ಮಾಡೋದು ಈ ಥರ ಆಚೆ ಬಂದರೂ ನಿಮಗೆ ಕನ್ಸಿಡರ್ ಆಗಲ್ಲ. ಸಪೋಸ್ ಈಗ ಫಿಲ್ ಮಾಡಿರ್ತೀರಾ, ಇಲ್ಲಿ ಲೈನ್ ಐತೆ, ಇಲ್ಲಿಂದ ಒಂದು ಸ್ವಲ್ಪ ಈ ಥರ ಆಚೆ ಬಂದರೆ ಇದು ಕನ್ಸಿಡರ್ ಆಗುತ್ತೆ. ಈ ಥರ ಫುಲ್ ಆ ನಂಬರ್ ಏನಾದ್ರು ಕಾಣೋ ಥರ ನಿಮಗೆ ಫಿಲ್ ಆಗಿಲ್ಲ ಅಂದರೆ ಅದು ಯಾವುದೇ ರೀತಿ ನಿಮಗೆ ಕನ್ಸಿಡರ್ ಆಗಲ್ಲ. ಸೊ ನೀವು ಓದೋದು ಎಷ್ಟು ಇಂಪಾರ್ಟೆಂಟೋ OMR ಫಿಲ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. OMR ಫಿಲ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ. ಫಸ್ಟು ನಿಮಗೆ ಕೊಟ್ಟಿರೋ ಕ್ವಶನ್ ಪೇಪರಲ್ಲಿ ಎಲ್ಲ ಆನ್ಸರ್ನ ಮಾರ್ಕ್ ಮಾಡಿಬಿಟ್ಟು ಇನ್ನೇನು ಲಾಸ್ಟ್ ಒಂದು 15 ಮಿನಿಟ್ಸ್ ಇದೆ ನಮಗೆ OMRನ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಟೈಮ್ ತುಂಬ ಕಮ್ಮಿ ಇರುತ್ತೆ, ಆದಷ್ಟು ಬೇಗ ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ.